ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಜೀವನ ಎಂಬುದು ಒಂದು ಬಣ್ಣದ ಹೂ ಇದ್ದ ಹಾಗೆ. ಅದರಲ್ಲಿ ಪ್ರೀತಿ ಮತ್ತು ಸುಗಂಧ ಇದ್ದರೆ ಮಾತ್ರ ಆ ಜೀವನಕ್ಕೊಂದು ಬೆಲೆ ಇರ್ತದೆ. ಈ ಒಂದು ಥಾಟನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬ್ರಾಕ್ಲಿಯನ್ನು ತಗೊಂಡಿದ್ದೇನೆ, ಅಂದರೆ ಹಸಿರು ಹೂಕೋಸು. ಇದರ ಸೂಪ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಮ್ ಇರೋದ್ರಿಂದ ಇದು ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದರಲ್ಲಿ ನಾರಿನಾಂಶ ಅಂದರೆ ಫೈಬರ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ಕೂಡ ತುಂಬ ಒಳ್ಳೆಯದು. ಸೂಪ್ ಮಾಡಲಿಕ್ಕೆ ನಾನಿಲ್ಲಿ ಬಾದಾಮಿ ಹಾಗೂ ಗೋಡಂಬಿಯನ್ನು 2 ಗಂಟೆ ಮೊದಲೇ ನೆನೆಸಿಟ್ಟಿದ್ದೆ. ಈಗ ಒಂದು ಪಾತ್ರೆಯಲ್ಲಿ ಉಗುರು ಬೆಚ್ಚಗಿನ ಉಪ್ಪು ನೀರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ಉಪ್ಪು ನೀರಿನ ಮಿಶ್ರಣಕ್ಕೆ ನಾನು ಬ್ರಾಕೊಲಿಯನ್ನು ನೀಟಾಗಿ ಸಣ್ಣ ಸಣ್ಣ ಪ್ರಮಾಣದ ತುಂಡುಗಳಾಗಿ ಕತ್ತರಿಸಿ ಉಪ್ಪು ನೀರಿನಲ್ಲಿ 5ರಿಂದ 10 ನಿಮಿಷಗಳ ಕಾಲ ನೆನೆಸಿಡ್ತೇನೆ. ಇದರಿಂದಾಗಿ ಬ್ರಾಕೊಲಿಯಲ್ಲಿರುವ ಸಣ್ಣ ಸಣ್ಣ ಹುಳುಗಳು, ಅಂದರೆ ಇದು ಹೂವಾಗಿರುವ ಕಾರಣ ಇದರಲ್ಲಿ ನೋಡಿ ಇಂಥ ಸಣ್ಣ ಸಣ್ಣ ಹುಳುಗಳು ಇರ್ತವೆ. ಇದನ್ನು ನಾವು ಉಪ್ಪು ನೀರಿನಲ್ಲಿ ಹಾಕೋದ್ರಿಂದಾಗಿ ತುಂಬ ಕ್ಲೀನಾಗಿ ಸ್ವಚ್ಛವಾಗಿ ಅಡುಗೆಯನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ. ಪ್ರಸ್ತುತ ಜೀವನ ಶೈಲಿಯಲ್ಲಿ ವೆಯ್ಟ್ ಲಾಸ್ ಮಾಡುವವರಿಗೆ ಇದು ತುಂಬ ಪ್ರಯೋಜನಕಾರಿಯಾಗಿದೆ. ಯಾಕಂದರೆ ಇದರಲ್ಲಿ ತುಂಬ ಕಡಿಮೆ ಕ್ಯಾಲೋರಿ ಇರ್ತದೆ. ಅಂದರೆ 1 ಕಪ್ ಬ್ರಾಕೊಲಿ ಸೂಪಲ್ಲಿ ಕೇವಲ 31 ಪ್ರಮಾಣದ ಕ್ಯಾಲೋರಿ ಇರೋದ್ರಿಂದ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾಗೂ ಮಕ್ಕಳಿಗೆ ನಾವು ಈ ಸೂಪನ್ನು ಕೊಡೋದ್ರಿಂದ ಮಕ್ಕಳ ಬೋನಿಗೆ ಸ್ಟ್ರೆಂತ್ ಬರಲಿಕ್ಕೆ ಹಾಗೂ ಅವರ ದೃಷ್ಟಿಯನ್ನು ಚುರುಕುಗೊಳಿಸಲಿಕ್ಕೂ ಪ್ರಯೋಜನಕಾರಿಯಾಗಿದೆ. ನೋಡಿ, ಇಲ್ಲಿ ನಾನು 10ರಿಂದ 15 ನಿಮಿಷಗಳ ಕಾಲ ನೆನೆಸಿಡ್ತೇನೆ. ಈಗ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಗುದ್ದಿ ಇದರಿಂದ ಒಂದು 5ರಿಂದ 6 ಬೀಜಗಳಷ್ಟು ಯೂಸ್ ಮಾಡ್ತಿದ್ದೇನೆ. ಸೊ ಆ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ಅದನ್ನು ನಮಗೆ ಬೇಕಾದ ಸೈಜಲ್ಲಿ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿಟ್ಕೊಳ್ತಿದ್ದೇನೆ. ಹಾಗೂ ಒಂದು ನೀರುಳ್ಳಿಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು 2 ರೀತಿಯಲ್ಲಿ ನಾನು ಕತ್ತರಿಸ್ತೇನೆ. ಯಾಕೆ ಅಂತ ನಿಮಗೆ ಮುಂದೆ ವಿಡಿಯೋ ನೋಡಬೇಕಾದ್ರೇ ಗೊತ್ತಾಗುತ್ತೆ. ನೀರುಳ್ಳಿಯನ್ನು ಸರಿ ಅರ್ಧ ಭಾಗ ಮಾಡಿ ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕು. ಇನ್ನುಳಿದ ಅರ್ಧ ಭಾಗವನ್ನು ನಾನು ದೊಡ್ಡ ಪ್ರಮಾಣದಲ್ಲಿಯೇ ಹಚ್ಕೊಂಡು ಇಟ್ಟಿರ್ತೇನೆ. ಹಾಗೆಯೇ ಬೆಳ್ಳುಳ್ಳಿಯನ್ನು ಕೂಡ ಅದೇ ರೀತಿ ಒಂದು 2-3 ಬೆಳ್ಳುಳ್ಳಿಯನ್ನು ಸಣ್ಣ ಪ್ರಮಾಣದಲ್ಲಿ ಹಚ್ಕೊಳ್ಳಿ. ಉಳಿದ 2-3 ಬೆಳ್ಳುಳ್ಳಿಯನ್ನು ಅದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಹಚ್ಕೊಂಡು ಇಡಬೇಕು. ಈಗ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಆದರೆ ಇಲ್ಲಿ ನಾನು ಸೊಪ್ಪು ಬಳಸ್ತಾ ಇಲ್ಲ, ಕೇವಲ ಅದರ ದಂಟುಗಳನ್ನು ಮಾತ್ರ ಬಳಸ್ತಾ ಇದ್ದೇನೆ. ಹಾಗೆಯೇ ಚಕ್ಕೆ ಹಾಗೂ ಬಡೆ ಸೊಪ್ಪು, ಇದನ್ನು ನಮ್ಮ ಸೂಪ್ಗೆ ಹಾಕೋದ್ರಿಂದಾಗಿ ತುಂಬ ಒಳ್ಳೆಯ ರುಚಿಯನ್ನು ಕೂಡ ನೀಡ್ತದೆ. ಈಗಾಗಲೇ ನೆನೆಸಿಟ್ಟ ಬಾದಾಮಿಯ ಸಿಪ್ಪೆಯನ್ನು ತೆಗಿಬೇಕು. ಎಷ್ಟು ಜಾಸ್ತಿ ಹೊತ್ತು ನೆನೆಸಿಡ್ತೀರೋ ಅಷ್ಟು ಸುಲಭವಾಗಿ ಇದರ ಸಿಪ್ಪೆಯನ್ನು ನಾವು ನೀಟಾಗಿ ತೆಗಿಬೋದು. ಹಾಗೆಯೇ ಇಲ್ಲಿ ನಾವು ಗೋಡಂಬಿಯನ್ನು ಕೂಡ ನೆನೆಸಿಟ್ಕೊಂಡಿದ್ದೇವೆ. ಗೋಡಂಬಿಯನ್ನು ಕೂಡ ಇದರ ಜೊತೆ ಹಾಕ್ಕೊಳ್ಬೇಕು. ನಾವಿಲ್ಲಿ ಗೋಡಂಬಿ ಹಾಗೂ ಬಾದಾಮಿಯನ್ನು ಬಳಸೋದ್ರಿಂದಾಗಿ ಈ ಸೂಪ್ ತುಂಬ ರುಚಿಕರವಾಗಿರ್ತದೆ. ಹಾಗೆಯೇ ಇಲ್ಲಿ ನೆನೆಸಿಟ್ಟ ಬ್ರಾಕೊಲಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ನಂತರ ಒಂದು ಬಾಣಲೆಗೆ ನೀರನ್ನು ಹಾಕಿ ಅದಕ್ಕೆ ಬ್ರಾಕೊಲಿಯನ್ನು ಕೂಡ ಹಾಕಿ 2ರಿಂದ 3 ನಿಮಿಷಗಳ ಕಾಲ ಬೇಯಿಸಬೇಕು. ಇದನ್ನು ಕೇವಲ ನಾವು ಸೂಪ್ ಮಾತ್ರ ಅಲ್ಲದೆ ಸ್ಟಿರ್ ಫ್ರೈ ಮಾಡ್ಕೊಳ್ಬಹುದು, ಪಲ್ಯ ಮಾಡಬಹುದು, ಅಥವಾ ಸಾಂಬಾರು ಮಾಡುವಾಗ ಬೇಕಾದರೂ ಬಳಸಬಹುದು. ಬಟ್ ನನಗೆ ಇಲ್ಲಿ ಸೂಪ್ ಅಂದರೆ ತುಂಬ ಇಷ್ಟ ಆಗ್ತದೆ. ಆದ್ದರಿಂದಾಗಿ ನಾನು ಸೂಪ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೇನೆ.
ಇವಾಗ ತುಂಬ ಜನರಿಗೆ ಡೌಟ್ ಇರ್ಬೋದು, ಇದನ್ನು ನಾವು ಶಾಪಲ್ಲಿ ತಗೊಳ್ಳುವಾಗ ಇದು ಫ್ರೆಶ್ ಹೌದಾ ಅಲ್ವಾ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ. ಇದು ತುಂಬ ಹಸಿರಾಗಿ ಇರಬೇಕು. ಅದು ಹಳದಿ ಬಣ್ಣಕ್ಕೆ ಬಂದಿದ್ದರೆ ಅಥವಾ ಅದರಲ್ಲಿರುವ ಕಾಂಡ ಯಾವುದಿದೆ ಅದು ಮೆತ್ತಗಾಗಿದ್ದರೆ ಅದು ಒಳ್ಳೆಯದಿಲ್ಲ ಅಂತ ಅರ್ಥ. ಗಟ್ಟಿಮುಟ್ಟಾದ ಕಾಂಡ ಹಾಗೂ ಹಸಿರಾಗಿದ್ದರೆ ಅದು ತುಂಬ ಚೆನ್ನಾಗಿರ್ತದೆ. ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ನೀರುಳ್ಳಿ, ಬೆಳ್ಳುಳ್ಳಿ, ಗೋಡಂಬಿ, ಬಾದಾಮಿ, ಬಡೆಸೊಪ್ಪು, ಕೊತ್ತಂಬರಿ ಸೊಪ್ಪಿನ ದಂಟು ಹಾಗೂ ಚಕ್ಕೆ ಮತ್ತು ಬ್ರಾಕ್ಲಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಇದನ್ನು ನಾವು ತುಂಬ ಸಣ್ಣದಾಗಿ ರುಬ್ಬಬೇಕಾಗ್ತದೆ. ಸೊ ನಾನು ಮೊದಲಿಗೆ ರುಬ್ಬಬೇಕಾದ್ರೆ ನೀರು ಹಾಕೋದಿಲ್ಲ. ಒಂದು ಸಲ ಪೇಸ್ಟ್ ಆದಮೇಲೆ ಆಲ್ರೆಡಿ ನಾವು ಬೇಯಿಸುವಾಗ ಯಾವ ನೀರನ್ನು ಬಳಸಿದ್ದೇವೆಯೋ ಅದೇ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಇದನ್ನು ನೀವು ತುಂಬ ಸಣ್ಣದಾಗಿ ರುಬ್ಬಬೇಕು. ನಂತರ ನಾನೊಂದು ಪ್ಯಾನ್ಗೆ ಬೆಣ್ಣೆ ಹಾಕ್ಕೊಳ್ತಿದ್ದೇನೆ. ಈ ಬೆಣ್ಣೆ ಬಿಸಿಯಾದ ಕೂಡಲೇ ನಾವು ಈಗಾಗಲೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೂ ಬಡೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಈಗ ಇದು ಸ್ವಲ್ಪ ಬಾಡಿಕೊಂಡು ಬರ್ತಾ ಇದೆ. ಈಗ ನಾನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ನೀರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ನಾವು ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ಜಸ್ಟ್ ಅದರ ಹಸಿ ವಾಸನೆ ಹೋಗುವ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬ್ರಾಕೊಲಿಯನ್ನು ಕೂಡ ನಾನಿದಕ್ಕೆ ಹಾಕ್ತಾ ಇದ್ದೇನೆ. ಇದು ಬಾಡಿದ ಕೂಡಲೇ ನಾವಿದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ರುಬ್ಬುವಾಗ ಉಪ್ಪು ಅಥವಾ ಮೆಣಸನ್ನು ಬಳಕೆ ಮಾಡಲಿಲ್ಲ. ಈಗ ನಮಗೆ ಎಷ್ಟು ಥಿಕ್ನೆಸ್ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ನೀರನ್ನು ಹಾಕ್ಕೊಳ್ಬೇಕು. ನೀರನ್ನು ಹಾಕಿದ ಕೂಡಲೇ ನಾನು ಇಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಬಳಸ್ತಾ ಇದ್ದೇನೆ. ಇದು ನಾವು ನಮ್ಮ ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಕೂಡ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಬಳಸ್ತಾ ಇದ್ದೇನೆ. ಹಾಗೂ ನಾನಿಲ್ಲಿ ಯಾವುದೇ ರೀತಿಯಲ್ಲಿ ಫ್ರೆಶ್ ಕ್ರೀಮನ್ನು ಬಳಸ್ತಾ ಇಲ್ಲ. ನಾನು ಶುದ್ಧವಾದ ಹಾಲನ್ನೇ ಬಳಕೆ ಮಾಡ್ತಾ ಇದ್ದೇನೆ. ಇದು ಒಂದು ಕುದಿ ಬಂದ ಕೂಡಲೇ ನಾನಿದಕ್ಕೆ ಹಾಲನ್ನು ಹಾಕ್ತಾ ಇದ್ದೇನೆ. ನೀವು ಹಾಲನ್ನು ಹಾಕುವಾಗಲೂ ಇದರ ಥಿಕ್ನೆಸ್ಸನ್ನು ನೋಡಿಕೊಂಡು ಹಾಲು ಹಾಕ್ಕೊಳ್ಬೇಕಾಗ್ತದೆ. ತುಂಬ ಜನರಿಗೆ ಡೌಟ್ ಇರ್ಬೋದು, ಉಪ್ಪು ಹಾಕಿದ ನಂತರ ಹಾಲು ಹಾಕಿದರೆ ಹಾಲು ಒಡೆಯೋದಿಲ್ವಾ ಅಂತ. ಏನೂ ಆಗೋದಿಲ್ಲ. ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಬಳಸ್ತಾ ಇಲ್ಲ, ಅದಕ್ಕೋಸ್ಕರ ಹಾಲನ್ನು ಬಳಕೆ ಮಾಡಿದ್ದೇನೆ. ನಾವು ಬ್ರಾಕೊಲಿಯನ್ನು ಆದಷ್ಟು ಸೇವಿಸೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡಿ ನಮ್ಮ ಹೃದಯವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ. ನಮ್ಮ ದೇಹದಲ್ಲಿರುವ ಶುಗರನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೂ ತುಂಬ ಹೆಲ್ಪ್ ಮಾಡ್ತದೆ. ಆದ್ದರಿಂದ ಇದನ್ನು ವಾರಕ್ಕೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಆದರೂ ನಾವು ಸೇವಿಸಬೇಕು. ಪ್ರತಿಯೊಂದಕ್ಕೂ ಹೊರಗಿನ ಫುಡ್ ಅಂತ ಅಡಿಕ್ಟ್ ಆಗಿರುವಂತಹ ಈ ಸಂದರ್ಭದಲ್ಲಿ ನಾವು ಆದಷ್ಟು ಮನೆಯಲ್ಲಿ ಆಹಾರವನ್ನು ತಯಾರು ಮಾಡಿ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯವನ್ನು ಆದಷ್ಟು ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ಆದಷ್ಟು ಕ್ಯಾಲ್ಶಿಯಂ ಭರಿತ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನಾವು ಸ್ವೀಕರಿಸಬೇಕು. ಬ್ರಾಕೊಲಿ ಸೂಪ್ ತಯಾರಾಗಿದೆ. ಇದನ್ನು ಸ್ವಲ್ಪ ಚೆಂದ ಕಾಣಿಸ್ಲಿಕ್ಕೋಸ್ಕರ ನಾನಿಲ್ಲಿ ಬಾದಾಮಿ ಹಾಗೂ ಬ್ರಾಕೊಲಿಯನ್ನು ಬಳಸಿದ್ದೇನೆ. ಇದರ ರುಚಿ ಹೇಗಿದೆ ಅಂತ ಒಂದು ಬಾರಿ ಸವಿದು ನೋಡೋಣ. ತುಂಬಾ ರುಚಿಯಾಗಿದೆ, ತುಂಬ ಅದ್ಭುತವಾಗಿದೆ. ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇದನ್ನು ನಾನು ನನ್ನ ಮಗಳಿಗೆ ಕೊಟ್ಟಿದ್ದೇನೆ. ಮಕ್ಕಳು ಈ ಸೂಪನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೂ ನನ್ನ ಕಂದಮ್ಮನಿಗೆ
ಈ ಸೂಪ್ ಅಂದರೆ ತುಂಬ ಇಷ್ಟ. ಅವಳು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾಳೆ. ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ, ಅವರಿಗೆ ಕೊಡಿ, ಅವರಿಗೂ ತುಂಬ ಇಷ್ಟ ಆಗ್ತದೆ. ಇದರಿಂದಾಗಿ ಮಕ್ಕಳ ದೃಷ್ಟಿ ಹಾಗೂ ಮೂಳೆಗಳನ್ನು ಬಲಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.